ಬನ್ನಿ ಈಗ ಪವಾಡ ಪುರುಷ ಸದ್ಗುರು ಶ್ರೀ ಪರಪ್ಪ ಸ್ವಾಮಿಯವರ ಮೂಲ ಗದ್ದುಗೆ ಎಲ್ಲಿದೆ, ಯಾವ ಊರಲ್ಲಿದೆ ಅಂತ ನೋಡೋಣ ಬನ್ನಿ. ಇದು ಹೊಸದುರ್ಗ ತಾಲೂಕು ಶ್ರೀರಾಂಪುರ ಎಂಬ ಗ್ರಾಮದಲ್ಲಿ ಶ್ರೀ ಪರಪ್ಪ ಸ್ವಾಮಿಯವರ ಮೂಲ ಗದ್ದುಗೆ ಇದೆ. ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಜನಾಂಗಕ್ಕೂ ದರ್ಶನ ಭಾಗ್ಯ ಇಲ್ಲಿ ಸಿಗ್ತದೆ. ಹುಬ್ಬಳ್ಳಿಯ ಸಿದ್ಧಾರೂಢರ ಮಠದಲ್ಲಿ ಹೇಗೆ ಜಾತಿ ಭೇದವಿಲ್ಲದೆ ಎಲ್ಲರೂ ದರ್ಶನ ಭಾಗ್ಯ ಪಡ್ಕೊತೀವೋ ಅದೇ ಥರ ಇಲ್ಲಿ ಕೂಡ ಯಾವುದೇ ರೀತಿಯ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಗುರುಗಳ ಗದ್ದುಗೆಯ ದರ್ಶನ ಭಾಗ್ಯ ಸಿಗ್ತದೆ. ಇದು ನೋಡಿ ದೇವಸ್ಥಾನದ ಒಳಾಂಗಣ. ಇದು ನೋಡಿ ಎಷ್ಟು ಚೊಕ್ಕಟವಾಗಿ ಎಷ್ಟು ಚೆನ್ನಾಗಿ ಇದೆ ದೇವಸ್ಥಾನ. ನಮಗೆ ಭಾಳ ಖುಷಿಯಾಗುತ್ತೆ ಅಲ್ಲಿಗೆ ಹೋದರೆ, ಮನಸ್ಸಿಗೆ ಸಂತೋಷ ಆಗುತ್ತೆ. ಇದು ಶನಿದೇವರ ಫೋಟೋ. ಇದು ನವಗ್ರಹ ಸ್ಥಾಪನೆಯನ್ನು ಮಾಡಿದ್ದಾರೆ. ಇಲ್ಲಿ ನವಗ್ರಹ ಪೂಜೆಯನ್ನು ಸಹ ಕೈಗೊಳ್ಳಬಹುದಾಗಿದೆ. ಅದರ ಪಕ್ಕದಲ್ಲಿ ಯಾವ ಯಾವ ದೇವರುಗಳನ್ನ ಸ್ಥಾಪನೆ ಮಾಡಿದ್ದಾರೆ ನೋಡೋಣ ಬನ್ನಿ. ಇದು ವಿಘ್ನೇಶ್ವರ. ಪಕ್ಕಕ್ಕೆ ಬಂದರೆ ನೇರವಾಗಿ ಕಾಣ್ತಕ್ಕಂಥದ್ದು ಆಂಜನೇಯ ಸ್ವಾಮಿ. ನೋಡಿ, ಅದು ವಿಘ್ನೇಶ್ವರ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈ ಆಂಜನೇಯ ಮೂರ್ತಿಯನ್ನು ನೇರವಾಗಿ ಪರಪ್ಪ ಸ್ವಾಮಿ ಗದ್ದುಗೆಗೆ ಎದುರಾಗಿರುವಂತೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದು ಇಲ್ಲಿ ಪರಪ್ಪ ಸ್ವಾಮಿಯವರ ಚಿತ್ರ. ಇದು ಈ ಕಡೆ ಇಲ್ಲಿದೆ. ಸೊ ಇದು ಈಗ ಪರಪ್ಪ ಸ್ವಾಮಿಯವರ ದೇವಸ್ಥಾನದ ಗರ್ಭಗುಡಿ ಒಳಗಡೆನೆ ಹೋಗೋಣ ಬನ್ನಿ. ಈಗ ನೋಡಿ ದೇವಸ್ಥಾನ. ಅಜ್ಜನ ಮೂರ್ತಿ ಕೆತ್ತಿ ಇಟ್ಟಿದ್ದಾರೆ. ಅಜ್ಜನ ಗದ್ದುಗೆಯ ಸುತ್ತ ಒಂದು ರೌಂಡು ಹೋಗಿ ಬರೋಣ ಬನ್ನಿ. ನೋಡಿ, ಈಗ ಅಜ್ಜನ ಗದ್ದುಗೆ ಮೇಲೆ ಅಜ್ಜನ ಮೂರ್ತಿಯನ್ನು ಕೆತ್ತಿಸಿ ಇಟ್ಟಿದ್ದಾರೆ. ಈಗ ಅರ್ಚಕರು ಅಜ್ಜನ ಪವಾಡದ ಬಗ್ಗೆ ಮಾತಾಡ್ತಾರೆ, ಕೇಳೋಣ ಬನ್ನಿ. ಮೊದಲಿಗೆ ಶ್ರೀ ಸದ್ಗುರು ಪರಪ್ಪ ಸ್ವಾಮಿಗೆ ಚರಣ ಕಮಲ ಹೊಂದಿಸುತ್ತಾ, ಇವರು ಮೂಲತಃ ಗುಳೇದಗುಡ್ಡ, ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದಿಂದ ಸಂಸಾರದಲ್ಲಿ ಮನಸ್ಸು ಬೇಜಾರು ಮಾಡ್ಕೊಂಡು ಹಿಂಗೆ ಊರೂರು ಅಲ್ಕೊಂಡು ಕೊನೆಗೆ ಉಳಿಯಾರ ಹತ್ರ ಕೆಂಕೆರೆ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಬಂದು ಸುಮಾರು ವರ್ಷಗಳಿದ್ದು, ಅಲ್ಲಿಂದ ಉಳಿಯಾರ್ಗೆ ಬಂದು ಅಲ್ಲಷ್ಟು ದಿವಸ ಇದ್ದು, ಶ್ರೀರಾಂಪುರಕ್ಕೆ ಬಂದು ಇಲ್ಲಿ ಸುಮಾರು ವರ್ಷಗಳು ಇಲ್ಲಿದ್ದು ಮಕ್ಕಳನ್ನ ಎಲ್ಲ ಆಟ ಆಡ್ಸೋರು. ಇಲ್ಲ ಮೂಲ ಇವರಿಗೆ ಗುರುಗಳು ಆಂಜನೇಯ ಸ್ವಾಮಿ, ಮಾರುತಿ. ಇಲ್ಲಿ ಕೆರೆ ಒಳಗಡೆಗೆ ಆಂಜನೇಯ ಸ್ವಾಮಿದು ಒಂದು ಮಂಟಪ ಇತ್ತಂತೆ, ನಾವು ನೋಡಿಲ್ಲ. ಹಿಂದಕ್ಕೆ ಪೂರ್ವಜರು ಹೇಳಿದ್ದ ನಾವು ಕೇಳಿದ್ವಿ. ಆ ಮಾರುತಿ ಆರಾಧಕರು ಅಂತ. ಸದ್ಗುರು ಪರಪ್ಪ ಸ್ವಾಮಿಗಳು ಎಲ್ಲೇ ಹೋದ್ರು ಆಂಜನೇಯ ಸ್ವಾಮಿ ಅವ್ರನ್ನ ಆರಾಧನೆ ಮಾಡ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು. ಆಮೇಲೆ ಮೇಲಾಗಿ ಇವರು ಪವಾಡ ಪುರುಷರು. ಇವು ಉದಾಹರಣೆ, ಈಗ ನೀವು ಹೊಸೂರಿಂದನೋ ಇನ್ನೊಂದು ಊರಿಂದ ಬಂದಿದ್ದೀರಾ, ಇಂಥ ಊರಿಂದ ಬರ್ತಾರೆ ಮಕ್ಕಳ ಇರಲ್ಲ, ಪ್ರಸಾರ ತತ್ತಾ ಇದ್ದಾರೆ ಅಂತೇಳಿ ನುಡಿದಂಥವ್ರು. ಮುಂಚೆನೆ ಇಂಥ ಊರಲ್ಲಿ ಬರ್ತಾ ಇದ್ದಾರೆ, ಇಂಥ ಪ್ರಸಾರ ತತ್ತರ ಇರೋ ಮಕ್ಕಳ ಅಂತೇಳಿ ವಾಕ್ಯ ನುಡಿದಂಥವ್ರು. ಹುಬ್ಬಳ್ಳಿ ಸಿದ್ಧಾರೂಢರು ಕಾಲವಾದ್ರು, ಅಂದ್ರೆ ಮರಣ ಹೊಂದಿರು. ಆ ಮರಣ ಹೊಂದಿದ ಸಮಯದಲ್ಲಿ ಇವ್ರ ಶಿಷ್ಯ ವೆಂಕಟಪ್ಪ ಸ್ವಾಮಿಗಳು ಅಂತ. ಅವರಿಬ್ರು ಮಲ್ಕೊಂಡಾಗ ನೈಟು ಸಿದ್ಧ ಹೋದ ಎದ್ದು ಕರ್ಪೂರ ಹಚ್ಚೋ ಶಿಷ್ಯ ಅಂತಂತ ಹೇಳಿದಾಗ, ಗುರುಗಳೇ ಕರ್ಪೂರ ಇಲ್ಲ ಅಂತಂದಾಗ ನಿನ್ ತಲೆದಿನ ಕೆಳಗಡೆ ಇದೆ ನೋಡು ಅಂತೇಳಿ ಆ ಕರ್ಪೂರವನ್ನು ಅಂಟಿಸಿ ಅವರಿಗೆ ಒಂದು ನಮನವನ್ನು ಇಲ್ಲಿಂದನೇ ಸಲ್ಲಿಸಿದ್ರಂತೆ. ಆಮೇಲೆ ಮತ್ತೆ ಮಕ್ಕಳಾಗಿಲ್ಲ, ಈಗ ಸಂಸಾರದಲ್ಲಿ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನಗಳು ಗಂಡ ಹೆಂಡತಿ ವಿರಸ ಸರಹ ಇವೆಲ್ಲ ಇರೋದ್ರಿಂದ ಮಕ್ಕಳಾಗಿರ್ಲಿಲ್ಲ ಕಾರಣಕ್ಕೋಸ್ಕರ ಬೇಡ್ಕೊಂಡಾಗ, ಹೋಗೋ ಚಲಾವತ್ತು ಹೋಗು, ನಿನಗೆ ಮಕ್ಕಳಾಗ್ತವೆ, ಸಂತಾನ ಆಗುತ್ತೆ ಹೋಗು ಅಂತೇಳಿ ವಾಕ್ಯ ನುಡಿದಂಥವ್ರು. ಈಗ ಒಂದು ಮಕ್ಕಳಿಗೆ ಮಕ್ಕಳು ಹುಚ್ಚ ಅಂತ ಕಲ್ಲ ಹೊಡೆಯೋರು. ಆ ಕಲ್ಲ ಹೊಡೆದಿದ್ದ ಆ ಕಲ್ಲನ್ನ ಜೋಬಿಗೆ ಇಟ್ಕೊಂಡ್ಬಿಟ್ಟು ಈ ಕಡೆ ಜೋಬಿಂದ ಚಾಕ್ಲೇಟ್ ಕೊಡೋರು. ಅಂದ್ರೆ ಕಲ್ಲು ಸಕ್ಕರೆ, ಚಾಕ್ಲೇಟು, ಸಿಹಿ ಪದಾರ್ಥ ಮಕ್ಳಿಗೆ ಕೊಡೋರು. ಆಮೇಲೆ ಮಕ್ಕಳನ್ನ ಸುಮ್ಮನೆ ಎದುರ್ಸೋದಕ್ಕೋಸ್ಕರ ಮೂಗ್ನಲ್ಲಿ ಹಾವು ಬಿಡೋರು, ನಾಸಿಕದಲ್ಲಿ ಹಾವು ಬಿಡೋರು. ಅದು ಅದಾಗಿ ಇಲ್ಲಿಂದ ಸುಮಾರು ವರ್ಷಗಳು ಇಲ್ಲಿ ವಾಸ ಇದ್ದು, ಇಲ್ಲಿಂದ ಏನಾಗ್ತು ಮನಸ್ಸು ಬೇಜಾರಾಗಿ ಇಲ್ಲಿಂದ 6 ಗಂಟೆಗಳಿಂದ ಹೋದ್ರು 4 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಹೋಗಿ ಒಂದು ದೇವಸ್ಥಾನ, ಮಾರುತಿ ದೇವಸ್ಥಾನದಲ್ಲಿ ವಾಸವಿದ್ರು. ಮಾರುತಿ ದೇವಸ್ಥಾನದಲ್ಲಿ ವಾಸವಿದ್ದು ಸುಮಾರು ವರ್ಷಗಳು ಅಲ್ಲಿದ್ದು, ಆ ಮಾರುತಿ ಸ್ವಾಮಿಗೆ ಈಗ ಯಾರೋ ಬಾಳೆಹಣ್ಣು ಕೊಟ್ಟಿದ್ನ ಅವ್ರ ಬಾಯಿಗೆ ತಿನ್ಸೋರಂತೆ. ಇವರು ಪವಾಡ ಪುರುಷರು, ಅವ್ರ ಬಾಯಿಗೆ ತಿನ್ಸೋರಂತೆ. ಅಲ್ಲಿ ಸುಮಾರು ವರ್ಷಗಳಿದ್ದು ಅಲ್ಲೇ ಜೀವ ಬಿಟ್ರು. ಆ ಶರೀರವನ್ನು ತಗೊಂಬಂದು, ಆ ಶರೀರ ಅವತ್ತು ತಗೊಂಬರೋದಕ್ಕೆ ನಮ್ಮೂರಿಂದ ಗಣ್ಯಾತಿ ಗಣ್ಯರು, ಇವರು ಗೌಡರುಗಳು ಅಂದಾರಲ್ಲ, ಅವರೆಲ್ಲ ಹೋಗಿದ್ದಾರೆ, ಅವರು ನಮಗೆ ಕೊಡಿ ಅಂತಂತ.
ಇಲ್ಲ ನಾವು ಕೊಡೋದಿಲ್ಲ, ನಾವು ಇಲ್ಲೇ ಸಮಾಧಿ ಮಾಡಿ ನಾವು ಇಲ್ಲೇ ಪೂಜೆ ಮಾಡ್ಕೊಂತೀವಿ ಅಂತ ಕೇಳಿದ್ರೆ, ಅವತ್ತಿನ ದಿನ ಏನು ಮಾಡಿದರೆ ಆ ಊರಿನಲ್ಲಿ ಯಾವ ಗಂಡಸರು ಸಹಿತ ಊರಲ್ಲಿಲ್ಲ. ಊರಿಂದೇನೋ ಕೋರ್ಟ್ ಕೆಲಸ ಅಂತೇಳಿ ಚಿತ್ರದುರ್ಗಕ್ಕೆ 3 ದಿವಸ ಮುಂಚಿತವಾಗಿ ಹೋಗಿದ್ರು ಎತ್ತಿನ ಗಾಡಿ ಹುಡ್ಕೊಂಡು. ಗಂಡಸರಿಲ್ಲ ಕಾರಣ ಏನ್ ಮಾಡಿದ್ರು, ಹೆಂಗಸಗಳಿಲ್ಲ ಮನವೊಲಿಸ್ಬಿಟ್ಟು ನಾವು ಮೆರವಣಿಗೆ ಮಾಡಿ ಶ್ರೀರಾಮ್ಪುರದಲ್ಲಿ ತಗೊಂಬಂದು ನಿಮಗೆ ಒಪ್ಪಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀರಾಮ್ಪುರದ ಯಜಮಾನರುಗಳು ಗೌಡರುಗಳು ಹಿರಿಯರೆಲ್ಲ ಹೇಳ್ಬಿಟ್ಟು ತಗೊಂಬಂದು ಇಲ್ಲೆಲ್ಲ ಊರ್ ಸುತ್ತೆಲ್ಲ ಮೆರವಣಿಗೆ ಮಾಡಿದ್ರು. ಇವ್ರನ್ನ ಎಲ್ಲಿ ಸಮಾಧಿ ಮಾಡ್ಬೇಕು ಅನ್ನೋದು ಯೋಚನೆ ಬಂತು. ಅವಾಗ ಜಾಗ ಇರಲಿಲ್ಲ. ಈ ಪೂರ್ತಿ ಸಂಪೂರ್ಣ ಜಾಗವನ್ನು ಶ್ರೀರಾಮ್ಪುರದವ್ರು ಒಬ್ರು ಶೆಟ್ರು ದಾನ ಮಾಡಿದ್ರು. ಶೆಟ್ರು ದಾನ ಮಾಡಿ ಅವ್ರಿಗೆ ಮಕ್ಳು ಇರ್ಲಿಲ್ಲ. ಎಷ್ಟು ಜಾಗ ಇದೆ? ಇದು ಇದೆ, 1-2 ಎಕರೆ ಮೇಲೆ ಇದೆ. 2 ಎಕರೆ ಮೇಲೆ ಇವ್ರ ಕಾಲವಾದ್ಮೇಲೆ, ಇವ್ರ ಕಾಲವಾಗಿ ಶರೀರ ತಗೊಂಬಂದ್ರಿ ನಮ್ಮ ಊರಲ್ಲಿ ಮಧ್ಯಭಾಗದಲ್ಲಿ ಇಟ್ಟಲ್ಲ ಮೆರವಣಿಗೆ ಮುಗಿದ್ಮೇಲೆ, ಅವತ್ತಿನ ಎಲ್ಲಿ ಯಾರನ್ನು ಕೇಳೋ ಜಾಗ ಅಂದಾಗ ಆ ಸೆಟ್ರು ಬಂದ್ರು. ಅವರ ತಾನಾಗೆ ಬಂದು ನಾನು ಇಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಅಜ್ಜ ಅವ್ರನ್ನ ಇಲ್ಲಿ ಹಾಕೋದಿಕ್ಕೆ ನಾನು ಜಾಗ ಕೊಡ್ತೀನಿ ಅಂತ ಈ ಜಾಗವನ್ನ ಕೊಟ್ರು. ಕೊಟ್ಟಾದ ನಂತರ ಅವ್ರಿಗೆ ಮಕ್ಳು ಇಲ್ವಲ್ಲ, ವರ್ಷ 5 ಜನ ಗಂಡು ಮಕ್ಳು ಹುಟ್ಟಿರು ಅವ್ರಿಗೆ. ಅವ್ರ ಸಂತತಿ ಈಗಲೂ ಇದೆ. ಜಾಗ ಕೊಟ್ಟು ಆಯ್ತು, ವರ್ಷ ಮಕ್ಳು ಹುಟ್ಟಿದಾಗ ಅವ್ರಿಗೂ ಒಂದು ನಂಬಿಕೆ ಬಂತು, ಅಜ್ಜಯ್ಯ ನಮ್ಗೆ ನಾವು ಜಾಗ ಕೊಟ್ಟಿದ್ಕುವೆ ನಮಗೆ ನಮ್ಮ ಮನೇಲಿ ದೀಪ ಹಚ್ಚಕ್ಕೆ ಸಂತಾನ ಬೆಳೀತಲ್ಲ ಅಂತ ಹೇಳ್ಬಿಟ್ಟು ಖುಷಿಪಟ್ರು. ಅದಾದ ನಂತರ ಇಲ್ಲೆಲ್ಲ ಹೋಗೋರು ಬರೋರು, ಇಲ್ಲಿ ಇವರು ಹೋಗ್ತಾ ಇದ್ದಿದ್ದು ಬೆಂಗಳೂರು, ಹಳೆಪಳ್ಳ, ಕೋಟೆನಾಯಕನಹಳ್ಳಿ, ಈ ಕಡೆ ಎಲ್ಲಾ ಕಡೆಗೂ ಇವರು ಸಂಚಾರ ಮಾಡಿ ಬಂದಾರೆ. ಆದ್ರೆ ನೆಲೆಯಾಗಿ ನಿಂತಿರೋದು ಇದೇ ಜಾಗ, ಇದೇ ಸಮಾಧಿ ಮೂಲ. ಇಲ್ಲೇ ಆಗ್ಬೇಕು, ಎಲ್ಲೂ ಇಚ್ಛೆ ಪಟ್ಟಿಲ್ಲ. ಈ ಊರಿನ ಗೌಡ್ರುಗಳು ಅವ್ರ ಶರೀರವನ್ನು ತಗೊಂಬಂದು ಮೆರವಣಿಗೆ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿದಾಗ ಆ ಹೆಂಗಸರುಗಳನ್ನ ಮನವೊಲಿಸಿ ತಗೊಂಬಂದ್ರು, ಮತ್ತೆ ತಗೊಂಡೋಗ್ಲಿಲ್ಲ, ಇಲ್ಲೇ ಬಿಟ್ಟು. ಆಮೇಲೆ ಇವ್ರ ಶಿಷ್ಯರು ವೆಂಕಟಪ್ಪ ಸ್ವಾಮಿಗಳು ಅಂತ ಇದ್ರು ಅಂತ ಹೇಳಿದ್ನಲ್ಲ, ಆವಾಗ ಆ ಸಂದರ್ಭದಲ್ಲಿ ಇವರೇ ಗದ್ಗೆ ಮಾಡಿದ್ಮೇಲೆ ಅವರೇ ಪೂಜೆ ಮಾಡ್ಕೊಂಡಿದ್ರು. ಅದಾದ ನಂತರ ಇನ್ನೊಬ್ರು ಪರಪ್ಪ ಅಂತ ವೆಂಕಟಪ್ಪ ಸ್ವಾಮಿಗಳು ಒಬ್ರು ಸಾಕೊಂಡಿದ್ರು, ಪರಪ್ಪ ಅಂತ. ಇಲ್ಲಿ ಪಕ್ಕದಲ್ಲೇ ಇದೆ, ಅವ್ರದ್ದು ಸಮಾಧಿ ಇದೆ. ಅವರು ಬೆಂಗಳೂರಿನವರೇ, ವೆಂಕಟಪ್ಪ ಸ್ವಾಮಿಗಳು ಶಿಷ್ಯರು, ಇವರಿಗೆ ಪರಮ ಶಿಷ್ಯರು ಅವರೇ. ಅವರು ಇದ್ರು ಈ ಪರಪ್ಪ ಸ್ವಾಮಿಗಳು ಈ ತರ ಆಕಾರವಾಗಿದ್ರು ಅಂತ ಹೇಳ್ಬಿಟ್ಟು ಅವ್ರ ಜೀವ ಹೋದ ನಂತರ ಬರೆದಿರೋ ಕಾಪಿ ಅದು. ಅದೇ ಇದು ಫೋಟೋ. ಅವ್ರ ಜೀವ ಹೋದ್ಮೇಲೆ ಈ ತರ ಇದ್ರು ಪರಪ್ಪ ಸ್ವಾಮಿಗಳು ಅಂತ ಹೇಳ್ಬಿಟ್ಟು ಇದನ್ನು ಬರೆದಿರೋದು. ಇದೇನ ಅದು ನಮಗೆ ಗೊತ್ತಿಲ್ಲ ಸರ್, ಸುಮಾರು ವರ್ಷಗಳ ಫೋಟೋ ಇದು. ಅವ್ರ ಜೀವ ಹೋಗಿ ಎಷ್ಟೋ ವರ್ಷಕ್ಕೆ ಇವ್ರು ಈ ತರ ಪರಪ್ಪ ಸ್ವಾಮಿಗಳು ಈ ತರ ಇದ್ರು ಇವರು ಅಂತ ಅನ್ನೋದು ಒಂದು ಮನಸ್ಸಲ್ಲಿ ಅದನ್ನ ಅವ್ರನ್ನ ನೆನಪಿಸ್ಕೊಂಡು ಬರೆದಿರೋದು. ಆಮೇಲೆ ಪಾರ್ವತಜ್ಜಿ ಅಂತ ಒಬ್ರು ಇದ್ರು ಇಲ್ಲಿ ಪಕ್ಕದಲ್ಲೇ ಪಾರ್ವತಜ್ಜಿ ಅಂತ ಇದ್ರು. ಪಾರ್ವತಜ್ಜಿ ಅವರು ರಾಜಸ್ಥಾನದಿಂದ ಅಮೃತ ಶಿಲೆ ತರಿಸಿದ್ರು. ಅಮೃತ ಶಿಲೆ ತಂದು ಪರಪ್ಪ ಸ್ವಾಮಿಗಳಿಗೂ ವಿಗ್ರಹ ಮಾಡಿಸಿರು. ಒಂದೇ ಬೌಂಡ್ರಿಲಿ 2 ಇರಬಾರದು ವಿಗ್ರಹಗಳು ಅಂತ ಹೇಳ್ಬಿಟ್ಟು ಅದನ್ನ ಮಲ್ಲಾಡಿಯಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಮಠ ಇದೆಯಲ್ಲ, ಅಲ್ಲಿಗೆ ನಮ್ಮ ಊರಿನ ಪರವಾಗಿ ಅಲ್ಲಿಗೆ ದಾನ ಕೊಟ್ಟು ಅಲ್ಲಿ ಈಗ ಮಠ ಇದೆ. ಒಟ್ಟು ತಾತ ಅವ್ರದ್ದು ಮಠಗಳು ಸುಮಾರು ಒಂದು 32ರಿಂದ 35 ಕಡೆ ಇದೆ. ಫೋಟೋ ಮನೆ ಆಗಿರ್ಬೋದು, ವಿಗ್ರಹಗಳಾಗಿರ್ಬೋದು, ಪರಪ್ಪ ಸ್ವಾಮಿ ಭಜನಾ ಮಂದಿರ ಅಂತ ಹೇಳ್ಬಿಟ್ಟು ಸುಮಾರು 32ರಿಂದ 35 ಕಡೆ ಇದೆ. ಆದ್ರೆ ಅವೆಲ್ಲಕ್ಕೂ ಮೂಲ ಶ್ರೀರಾಮ್ಪುರನೇ ಮುಖ್ಯ. ಎಲ್ಲೇ ಇದ್ರು ಶ್ರೀರಾಮ್ಪುರ. ಅದು ಯಾವ ಊರ? ಹುಟ್ಟೂರು ಬಾಗಲಕೋಟೆ ಜಿಲ್ಲೆ, ಗುಳೇದಗುಡ್ಡ. ಬಾಗಲಕೋಟೆ. ಆ ಸಂತತಿ ಈಗಲೂ ಇದ್ದಾರೆ. ಅವರು ಪ್ರತಿ ವರ್ಷನೂ ರಥೋತ್ಸವ ಸಂದರ್ಭದಲ್ಲಿ ಬರ್ತಾರೆ, ಪೂಜೆ ಮುಗಿಸ್ಕೊಂತಾರೆ. ಬರ್ತಾರೆ. ಅವ್ರ ಮಕ್ಳು, ಮೊಮ್ಮಕ್ಳು, ಮರಿ ಮಕ್ಳೆಲ್ಲ ಇನ್ನೂ ಇದ್ದಾರೆ, ಬರ್ತಾರೆ. ಪ್ರತಿ ವರ್ಷನೂ ಬರ್ತಾರೆ. ಆಮೇಲೆ 3 ತಿಂಗಳಿಗೆ 4 ತಿಂಗಳಿಗೆ ಹಿಂಗೆ ವಿಶೇಷ, ಅವ್ರಿಗೆ ಮನೇಲಿ ಏನೋ ವಿಶೇಷ ಆದಾಗ ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. ಬೆಂಗಳೂರಿನಲ್ಲೂ ಇದ್ದಾರೆ, ಅವ್ರ ಕಡೆಯವರು ಗುಳೇದಗುಡ್ಡದಲ್ಲೂ ಇದ್ದಾರೆ. ಈಗ ಅವರು ಗುಳೇದಗುಡ್ಡದಿಂದಲೇ ಬರೋದು. ಗುಳೇದಗುಡ್ಡದಿಂದನೂ ಬರ್ತಾರೆ. ಬೆಂಗಳೂರಿನಲ್ಲಿ ಇದ್ದಾರೆ ಈಗ. ಈಗಿನ ಕಾಲ ಎಲ್ಲ ಕೆಲಸ ಅದು ಅಂತ ಹೇಳಿ ಬೆಂಗಳೂರಿನಲ್ಲಿ ಇದಾರಲ್ಲ, ಬೆಂಗಳೂರು ಕಡೆಯಿಂದನೂ ಬರ್ತಾರೆ, ಗುಳೇದಗುಡ್ಡ ಕಡೆಯಿಂದನೂ ಬರ್ತಾರೆ. ಇಲ್ಲ, ಅದು ಇತ್ತೀಚೆಗೆ ಅವ್ರದ್ದು ಮೂಲ ಅಂತಂದ್ರೆ ಇವ್ರ ಪಾದಿಕೆ ಒಂದಿದೆ. ಇವರು ಬಳಸ್ತಾ ಇದ್ದಿದ್ದು ಪಾದಿಕೆ ಒಂದಿದೆ. ಅದು ಬೀರೊಳಗಡೆಗೆ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು ಅರ್ಥ ಆಗ್ತಿದೆ. ಅದನ್ನ ಬೆಳ್ಳಿ ಕೋಟ್ ಮಾಡ್ಬಿಟ್ಟು, ಬೆಳ್ಳಿ ಕವಚ ಮಾಡ್ಬಿಟ್ಟು ವಿಶೇಷ ಸಂದರ್ಭದಲ್ಲಿ, ಜಾತ್ರೆ ಆಗ್ಲಿ, ಶ್ರಾವಣ ಮಾಸದಲ್ಲಿ, ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪುಣ್ಯರಾಧಿ ಇವರು ಕಾಲವಾದ್ರಲ್ಲ, ಇವರು ಕಾಲವಾಗಿದ್ದು ಅಕ್ಟೋಬರ್ 25ನೇ ತಾರೀಕು 1929 ಇಸ್ವಿ ಶುಕ್ರವಾರ ಇವ್ರು ಕಾಲವಾಗಿದ್ದು. ಈಗ ಮೊನ್ನೆ ನಡೆದಿದ್ದು 95ನೇ ಬ್ರಹ್ಮ ರಥೋತ್ಸವ. ಮೊನ್ನೆ ಮಾರ್ಚ್ 9ನೇ ತಾರೀಕು ರಥೋತ್ಸವ ಆಯ್ತು. 95ನೇ ಬ್ರಹ್ಮ ರಥೋತ್ಸವ ಆಯ್ತು. ನಮಗೆ ನಮ್ಮ ತಾತ ಅವರು
ಕಡೆಯಿಂದ ಪೂಜೆ ತೋರ್ಕಿದ್ದು. ನಮ್ಮ ತಾತವ್ರು 1967 65 ನಮ್ಮ ತಾತವ್ರಿಗೆ ಪೂಜೆ ಕೊಟ್ರು. ಕೊಟ್ಟಿದ್ದು ಪೂಜೆ ಊರಿನ ಗೌಡ್ರುಗಳೆಲ್ಲ ಸೇರಿ ನಿಮ್ಗೆ ವಹಿಸಿ ನಮ್ಮ ತಾತವ್ರಿಗೆ, ನಮ್ಮ ತಂದೆಯವರ ಅಪ್ಪ. ಇಲ್ಲ ನಾವು ದೇವಾಂಗ. ಇವರು ಮೂಲತಃ ಯಾವ ಇವರು ಮೂಲತಃ ಈಗ ಆಗಿನ ಕಾಲದಲ್ಲಿ ಅವರವ್ರ ಕುಲಕಸುಬನ್ನು ಅವ್ರು ಮಾಡೋರು ಅಂತಂತೇಳಿ ಪ್ರತೀತಿ ಇತ್ತು. ಗೊತ್ತಿಲ್ಲ ಈಗ ಇದು ಗೊತ್ತು ನೇಕಾರಿಕೆ ಮಾಡ್ತಿದ್ರು ಅಂತ. ಈಗಲೂ ಅವ್ರನ್ನ ನೇಕಾರಿಕೆ ವೃತ್ತಿನೇ ಅವ್ರನ್ನ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಮೂಲ ದೇವಂಗ ನೇಕಾರಿಕೆ ವೃತ್ತಿ ಮಾಡ್ಕೊಂಡ್ಬಂದವ್ರು. ಆಮೇಲೆ ಇಲ್ಲಿ ಶ್ರೀರಾಮ್ಪುರದಲ್ಲಿ ನೇಕಾರಿಕೆ ಇವರು ಜೀವ ಇದ್ದಾಗ ನೇಕಾರಿಕೆ ಮಾಡಕ್ ಹೋಗಿದ್ದಾರೆ ಶ್ರೀರಾಮ್ಪುರದಲ್ಲಿ. ಇವ್ರು ಸೇರ್ಬೇಕಾದ್ರೆ ಗಾಂಜಾ ಸೇರ್ಬೇಕಾದ್ರೆ ಚುಟ್ಟ ಅದು ಒಂದ್ ಕಿಡಿ ರೇಷ್ಮೆ ಸೀರೆ ಮೇಲೆ ಬಿತ್ತು. ಬಿದ್ದಾಗ ಏನಾಗ್ಬಿಡ್ತು, ಯಜಮಾನ್ ನೀವು ಹೋದವ್ರು ಮಗ್ದವನವ್ರು ನೀವು ಸೀರೆ ಸುಟ್ಟದಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಎಬ್ಬರ್ಸ್ಬಿಟ್ಟು ಕತ್ತಿಡ್ದು ಹೊರಗಡೆ ತಳ್ಳಿಬಿಟ್ಟಿದ್ದಾರೆ. ಅವತ್ತು ಇವ್ರು ಶಾಪ ಕೊಟ್ಟಂತೆ, ಲಟಪಟ ಚಟ್ ಅಂತಂತೇಳಿ ಇವ್ರು ಶಾಪ ಕೊಟ್ಟೋದು. ಹಂಗಂದ್ರೆ ಲಟಪಟ ನಿಂತು ಬಿಡ್ಲಿ ಶ್ರೀರಾಮ್ಪುರದಲ್ಲಿ, ನಡೆಯೋದ್ ಬೇಡ ಅಂತೇಳಿ ಒಂದು ಶಾಪ ಅಂತೆ. ಈ ಶ್ರೀರಾಮ್ಪುರದಲ್ಲಿ ಇದುವರೆಗೂ ಯಾರು ಮಗ್ಗ ಹಾಕಿಲ್ಲ, ಮಗ್ಗ ನಡೆಯೋದು ಇಲ್ಲ, ಕೈ ಮಗ್ಗ ಅವತ್ತೇ ಲಾಸ್ಟ್. ಆಮೇಲೆ ಜವಳಿ ಇಲಾಖೆಯಿಂದ ಕೈ ಮಗ್ಗ ಹಾಕಿರು, ತರಬೇತಿ ಮತ್ತೆ ಪ್ರಾಡಕ್ಟ್ ಮಾಡೋದು ಅಂತ 6 ತಿಂಗಳು ಮಾಡ್ತಾರೆ ನಟ ಶ್ರೀರಾಮ್ಪುರದಲ್ಲಿ. ಅದು ನಿಂತೋಯ್ತು. ಮತ್ತೆ ಖಾದಿ ಗ್ರಾಮೋದ್ಯೋಗದ ಇದ್ರಲ್ಲಿ ಇತ್ತೀಚಿನದಲ್ಲಿ ಮಗ್ಗ ಮತ್ತೀಗ ಒಂದು 2-3 ವರ್ಷದಲ್ಲಿ ಮಾಡಿರೋ, ಅದು ನಿಂತೋಗ್ಬಿಡ್ತು. ಇಲ್ಲಿಂದ ಕಾಚಾಪುರದಲ್ಲಿ ನಡೀತಾ ಐತಿ ಮಗ್ಗ, ಶ್ರೀರಾಮ್ಪುರದಲ್ಲಿ ನಡೆಯಲ್ಲ. ನಡೆಯಲ್ಲ. ಇಲ್ಲಿ ದಳೈಕಟ್ಟೆಯಲ್ಲಿ ನಡೀತಾ ಐತೆ ಮಗ್ಗ, ಶ್ರೀರಾಮ್ಪುರದಲ್ಲಿ ನಡೆಯಲ್ಲ. ಮಗ್ಗ ಇಲ್ಲ, ಇಲ್ಲ. ಇವ್ರು ಕಾಲವಾದಕ್ಕಿಂತ ಮುಂಚಿತ ಮಗ ನಡೀತಿದ್ವು ಅಂತೆ. ಇವ್ರು ಕಾಲವಾದಲ್ಲಿ ಲಟಪಟ ಚಟ್ಟನ್ಲಿನ ಶಾಪ ಇದುವರೆಗೂ ಅದು ಪರಿಹಾರ ಆಗಿಲ್ಲ. ಅದು ಗೊತ್ತಿಲ್ಲ ಸರ್, ತೀರ್ಕೊಂಡ್ಮೇಲೆ ಮಾಡೋದು. ಮೊದ್ಲಿಗೆ ಅದು ಇವ್ರು ಗದ್ಗೆ ಅಷ್ಟೇ ಈ ಫೋಟೋ ಇಕ್ಕಾರಂತಿದ್ರು, ಅದೇ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ರಂತೆ. ಇದೇ 4 ಕಂಬದಲ್ಲಿ ತೀರ್ಕೊಂಡ ಆದ ನಂತರ ಈಗ ಈ ತರ ಇವ್ರ ಅಜ್ಜಾರು ಈ ತರ ಇದ್ರು ಅಂತೇಳಿ ಬರ್ದಿರೋದು ಮೂಲ ಫೋಟೋ. ಅದೇ ಫೋಟೋ ಮತ್ತೆ ಬೆಳ್ಳಿ ಕವಚನ ನಾವು ರಥೋತ್ಸವಕ್ಕೆ ಇಡ್ತೀವಿ ಪ್ರತಿ ವರ್ಷ. ಬೆಳ್ಳಿ ಕವಚ ಫಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡ್ಬಿಟ್ಟು ರಥೋತ್ಸವ ಪ್ರಾಕಾರ ಉತ್ಸವ ಇದೇ ಫೋಟೋನೇ. ಇಲ್ಲ ಐತೆ, ಬೆಳ್ಳಿ ಕವಚದ್ದು ಐತೆ, ಅದನ್ನ ಇಡ್ತೀವಿ. ಇದು ಎರಡು ಇಡ್ತೀವಿ. ನಮ್ಮ ಶ್ರೀರಾಮ್ಪುರ, ನಾವು ದೇವಂಗವರೇ. ನಮ್ಮ ತಾತ ಅವ್ರಿಗೆ ಬಂದಿದ್ದು ಅದೇ 65ರಿಂದ 67ನೇ ಸಾಲಿನ ಪೂಜೆ ಬಂದಿರೋದು. ಅವಾಗ್ಲಿಂದನೂ ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪ ಅವರು, ಈಗ ನಾವು ಇದನ್ನ ಅಜ್ಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಸ್ತೆ. ಒಳ್ಳೇದು. ಮತ್ತೆ ಇವರು ಪ್ರತಿ ವರ್ಷನೂ ಶಿವರಾತ್ರಿ ಆಗಿ ಪಂಚಮಿಯಿಂದ ಪ್ರಾರಂಭ ಆಗಿ ದಶಮಿಯಿಂದ ರಥೋತ್ಸವ. ಅದು ಯಾವ ದಿನ ಆದ್ರೂ ಅದೇ ದಶಮಿ ಏನ್ ಬರುತ್ತೆ ಅವತ್ತಿನ ದಿನ ರಥೋತ್ಸವ 7 ದಿವಸ ನಡೆಯುತ್ತೆ. 6 ದಿವಸ ಉತ್ಸವ, 7ನೇ ದಿವಸ ರಥೋತ್ಸವ, 6ನೇ ದಿವಸ ಉತ್ಸವ ರಥೋತ್ಸವ, 7ನೇ ದಿವಸ ಮುಕ್ತಾಯ. ಅಂದ್ರೆ ಸಾಧುಗಳಿಗೆಲ್ಲ ಪೂಜೆ ಮಾಡಿ ಅವ್ರು ಬಂದಿರ್ತಾರೆ. ಸುಮಾರು 106 ಜನ ಸಾಧುಗಳು ಬೇರೆ ಬೇರೆ ಕಡೆಯಿಂದನೆಲ್ಲ ಬಂದಿರ್ತಾರೆ. ಆಮೇಲೆ ರಥೋತ್ಸವಕ್ಕೆ ಬೇರೆ ಬೇರೆ ರಾಜ್ಯದಿಂದಲೂ ಬರ್ತಾರೆ. ತಮಿಳ್ನಾಡಲ್ಲೂ ಇದ್ದಾರೆ ಭಕ್ತರು, ಇವರಿಗೆ ಆಂಧ್ರ ಪ್ರದೇಶದಲ್ಲೂ ಇದ್ದಾರೆ. ಸುಮಾರು ಜನ ಎಲ್ಲಾ ಕಡೆಯಿಂದನೂ ಬರ್ತಾರೆ. ಆಲ್ಮತ ಮಂಡಲದಿಂದ ಅನ್ಸಂತರ್ಪಣೆ ಮಾಡ್ತಾರೆ, ದೇವಾಂಗ ಮಂಡಲಿಯಿಂದ ಅನ್ಸಂತರ್ಪಣೆ ಮಾಡ್ತಾರೆ, ಕುಂಬಾರ ಜನಾಂಗ ಅನ್ಸಂತರ್ಪಣೆ ಮಾಡ್ತಾರೆ, ಬೆಸ್ತ ಜನಾಂಗದವರು ಅವರು ಅನ್ಸಂತರ್ಪಣೆ. ಆದ್ಮೇಲೆ ಇತರೆ ಎಲ್ಲಾ ಜನಾಂಗ, ಪ್ರತಿಯೊಂದು ಜನಾಂಗದವರು ಈ ಕಮಿಟಿಯಲ್ಲಿ ಡೈರೆಕ್ಟರ್ಗಳು ಭಾಗಿಯಾಗಿದ್ದಾರೆ. ದೇವಾಂಗಾಸೆ ಇರ್ಬೋದು, ಕುರುಬಾಸೆ ಇರ್ಬೋದು, ಸೆಟ್ರು, ಬ್ರಾಹ್ಮಿಣ್ಸು, ಪ್ರತಿಯೊಂದು ಜಾತಿನೂ ಸಹಿತ ಈ ಆಡಳಿತ ಸಮಿತಿಯಲ್ಲಿ ಒಬ್ಬರು ಸದಸ್ಯರಿದ್ದಾರೆ. ಈ ಜಾತ್ರೆಗೆ ಎಲ್ಲರೂ ಸಂಪೂರ್ಣ ಶ್ರೀರಾಮ್ಪುರದಲ್ಲಿ ಸಂಪೂರ್ಣ ಸಹಮತಗಳಿಂದ ಜಾತ್ರೆ ನಡೆಸ್ತಾರೆ. ಯಾವುದು ಗದ್ಲೆ ಆಗ್ಲಿ, ಗಲಾಟೆನೇ ಆಗ್ಲಿ, ಪ್ರತಿಯೊಂದು ಎಲ್ಲ ಏನೇ ಮನಸ್ತಾಪ ಬಂದಿದ್ರು ಕ್ಷಣ ಮಾತ್ರದಲ್ಲಿ ಅದು ಮರ್ತ್ಬಿಟ್ಟು ಯಥಾಸ್ಥಿತಿ ಅಜ್ಜನ ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜಾತ್ರೆ ಮಾಡ್ತಾರೆ. ನಾನಾ ಭಾಗ ಬೆಂಗಳೂರಿನವ್ರು ಯಥೇಚ್ಛಾಗಿದ್ದಾರೆ. ಕೊಟ್ನಾಯ್ಕನಲ್ಲಿ, ಹಳೆಪಾಳ್ಯ, ನಮ್ಮ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದವರು ಸಹಿತ ಭಾಗಿಯಾಗ್ತಾರೆ. ಇಷ್ಟು ಹೇಳಿ ನನ್ನ ಮಾತು. ನಮಸ್ತೆ. ಈಗ ನೀವು ನೋಡ್ತಾ ಇರೋದು ಪರಪ್ಪಜ್ಜನ ತೇರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟು ನಾವು ಪರಪ್ಪಜ್ಜನ ಶಿಷ್ಯರಾದ ವೆಂಕಟಪ್ಪಜ್ಜನ ಗದ್ಗೆಯನ್ನು ನೋಡೋಣ ಬನ್ನಿ, ಒಳಗಡೆ ಯಾವ ಥರ ಇದೆ ಅಂತ.
ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಮುಂದಿನ ಒಂದೊಳ್ಳೆ ವಿಡಿಯೋದೊಂದಿಗೆ ಒಂದೊಳ್ಳೆ ಸಂದೇಶದೊಂದಿಗೆ ಮತ್ತೊಮ್ಮೆ ಬರ್ತೀನಿ. ದಯಮಾಡಿ ಎಲ್ಲರೂ ನನ್ನೂರು ನನ್ನ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.